ಪ್ರೀತಿಯ ದೇವಜನರೇ, ಈ ಒಂದು ದಿನದಲ್ಲಿ ಒಂದು ವಿಡಿಯೋ ಮೂಲಕ ನಿಮ್ಮನ್ನು ಸಂಧಿಸಲು ನನಗೆ ಬಹಳ ಸಂತೋಷ. ಕಳೆದ ದಿನಗಳಿಂದ ನಾವು ಅಬ್ರಾಮನ ಕುರಿತು ನಾವು ಧ್ಯಾನವನ್ನು ಮಾಡುತ್ತಾ ಬರ್ತಿದ್ದೇವೆ. ಈ ದಿನದಲ್ಲೂ ನಾವು ಅಬ್ರಾಮನ ಜೀವಿತದಲ್ಲಿ ದೇವರು ಮಾಡಿದಂಥ ಆ ಕಾರ್ಯಗಳನ್ನು ನಾವು ಧ್ಯಾನವನ್ನು ನಾವು ಮಾಡಲಿಕ್ಕಿದ್ದೇವೆ. ಈ ದಿನದಲ್ಲಿ ನಾವು ಅಬ್ರಾಮನು ತಾನು ತನ್ನ ಸ್ವಂತ ಪ್ರದೇಶವನ್ನು ಬಿಟ್ಟು ಅವನೇನು ಮಾಡ್ತಾನಂದರೆ ದೇವರು ತೋರಿಸುವಂಥ ಆ ದೇಶಕ್ಕೆ ಅವನು ಹೊರಟು ಹೋಗುವುದಕ್ಕೆ ತನ್ನ ಪ್ರಯಾಣವನ್ನು ಅವನು ಪ್ರಾರಂಭ ಮಾಡುವಾಗ, ಹಾಗೆ ಅವನು ಪ್ರಯಾಣ ಮಾಡುತ್ತಾ ಐಗುಪ್ತ ದೇಶದಲ್ಲಿ ಅವನು ಬಂದಾಗ ಅವನಿಗೆ ಒಂದು ಹೆದರಿಕೆ ಉಂಟಾಗುತ್ತದೆ. ನನ್ನ ಹೆಂಡತಿ ಸೌಂದರ್ಯವುಳ್ಳವಳಾಗಿದ್ದಾಳಲ್ಲ, ಸುಂದರವಾಗಿದ್ದಾಳಲ್ಲ ಎಂಬುದಾಗಿ ನೆನೆಸಿ ಅವನೇನು ಮಾಡ್ತಾನೆ ಅಂತ ಹೇಳಿದ್ರೆ ತನ್ನ ಹೆಂಡತಿಗೆ ಒಂದು ಕಾರ್ಯವನ್ನು ಹೇಳುತ್ತಾನೆ. ನಿನ್ನ ನಿಮಿತ್ತ ನನಗೊಂದು ಹಿತವಾಗಬೇಕು, ನೀನು ನನಗೆ ತಂಗಿ ಆಗಬೇಕೆಂಬುದಾಗಿ ಎಲ್ಲರಿಗೂ ಹೇಳು, ನಿನ್ನ ಮೂಲಕ ನನಗೊಂದು ಹಿತ ಉಂಟಾಗಲಿ, ನನಗೊಂದು ಒಳ್ಳೆಯದು ನಡೆಯಲಿ ಎಂಬುದಾಗಿ ಅವನು ಹೇಳಿ, ಸಾರಳು ತನ್ನ ಹೆಂಡತಿ ಎಂಬುದಾಗಿ ಹೇಳಿದರೆ ಅಲ್ಲಿರುವಂಥ ಜನರೆಲ್ಲ ಅವನನ್ನು ಸಾಯಿಸಿಬಿಡುತ್ತಾರೆ ಎಂಬುದಾಗಿ ಅವನಿಗೆ ಒಂದು ಭಯ ಉಂಟಾಗಿ ಅವನೇನು ಮಾಡುತ್ತಾನಂದರೆ ತನ್ನ ಹೆಂಡತಿ ಆದಂಥ ಸಾರಳಿಗೆ ನೀನು ನನಗೆ ತಂಗಿ ಆಗಬೇಕು, ಇದರಿಂದ ನೀನು ಈ ರೀತಿಯಾಗಿ ಹೇಳಬೇಕು, ಇದರಿಂದ ನನಗೆ ನಿನ್ನ ಮೂಲಕವಾಗಿ ಒಂದು ಹಿತ ಉಂಟಾಗುತ್ತದೆ ಎಂಬುದಾಗಿ ಅವನು ಹೇಳುತ್ತಾನೆ. ಆದರೆ ಹೇಳಿದ ಆ ಒಂದು ಕಾರ್ಯವನ್ನು ನಾವು ನೋಡುವಾಗ ಅದೇ ರೀತಿಯಾಗಿ ಅವನು ಹೋಗುವಾಗ ಫರೋಹನು ಏನು ಮಾಡ್ತಾನೆ ಅಂತ ಹೇಳಿದ್ರೆ ಆ ಒಂದು ಸಾರಳು ಸುಂದರವುಳ್ಳವಳಾಗಿದ್ದಾಳೆ ಎಂಬುದಾಗಿ ತಿಳಿದು ಅವನೇನು ಮಾಡ್ತಾನಂದ್ರೆ ಅವಳನ್ನು ಕರೆದುಕೊಂಡುತ್ತಾನೆ. ಆದರೆ ಅಬ್ರಾಮನ ಅದನ್ನು ನೋಡುವಾಗ ಅವನಿಗೆ ತನ್ನ ಜೀವಿತ ಏನಾಯಿತು ಅಂತ ಹೇಳಿದ್ರೆ ಅವನಿಗೆ ಒಂದು ಸೇಫ್ ಆಗಿದೆ ಎಂಬುದಾಗಿ ತಿಳಿದುಕೊಂಡ್ರೂ ಸಹ ತನ್ನ ಸ್ವಂತ ಹೆಂಡತಿಯನ್ನು ಆ ಒಂದು ದೇಶದ ರಾಜ ಅಲ್ಲಿ ಕರ್ಕೊಂಡು ಹೋಗುವಾಗ ತಾನು ಏನನ್ನೂ ಮಾಡಲಿಕ್ಕೆ ಆಗಲಿಲ್ಲ. ಇವತ್ತು ನಮ್ಮ ಜೀವಿತದಲ್ಲೂ ಸಹ ನಮಗೆ ಬರುವಂಥ ಅನೇಕ ಕಾರ್ಯಗಳು ನಾವು ಅದನ್ನು ನೋಡಿ ನಮ್ಮ ಕೈಲಿ ಏನು ಮಾಡಲಿಕ್ಕೆ ನಮ್ಮ ಕೈಲಿ ಸಾಧ್ಯ ಆಗದೇ ಇರಬಹುದು. ಅಯ್ಯೋ, ನಮ್ಮ ಕೈಲಿ ಏನಪ್ಪ ಮಾಡೋಕ್ಕಾಗುತ್ತೆ, ಹೇಗೆ ಇದನ್ನು ಮುಂದೆ ಹೋಗೋದು, ಹೇಗೆ ಕಾರ್ಯಗಳನ್ನು ಮುಂದುವರಿಸೋದು ಎಂಬುದಾಗಿ ಅನೇಕ ಕಾರ್ಯಗಳ ಕುರಿತು ನಾವು ಚಿಂತೆಯನ್ನು ಮಾಡ್ತಿರ್ಬೋದು. ನಮ್ಮ ಕೈ ಮೀರಿ ನಮಗೆ ಸಮಸ್ಯೆಗಳು, ನಮಗೆ ಹೋರಾಟಗಳು, ನಮಗೆ ವೇದನೆಗಳು ಬರುವಾಗ ಅದನ್ನು ಯಾವ ರೀತಿಯಾಗಿ ನಿಭಾಯಿಸೋದು, ಯಾರ ಹತ್ರ ಹೋಗೋಣ, ಯಾರ ಹತ್ರ ನಾವು ಕೇಳೋಣ, ಯಾರು ನಮ್ಗೆ ಸಹಾಯ ಮಾಡ್ತಾರೆ ಎಂಬುದಾಗ ಹಲವಾರು ಕಾರ್ಯಗಳು ನಮ್ಮ ಮನಸ್ಸಿನಲ್ಲಿ ಬರಬಹುದು. ಆದರೆ ನಮ್ಮ ದೇವರು, ಆತನು ವಾಗ್ದಾನ ಮಾಡಿದಂಥ ದೇವರು ಅಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಕರೆದುಕೊಂಡು ಹೋದಂಥ ಆ ಫರೋಹನಿಗೆ ದೇವರು ಮಾತನಾಡುತ್ತಾರೆ. ಅಬ್ರಾಮನ ಹೆಂಡತಿ ಆದಂಥ ಸಾರಳನ್ನು ಒಂದು ಫರೋಹ ಕರೆದುಕೊಂಡು ಹೋದಾಗ ಅಲ್ಲಿ ವಾಕ್ಯ ಹೇಳ್ತದೆ, ಆದರೆ ಯೆಹೋವನು ಫರೋಹನಿಗೂ ಅವನ ಮನೆಯವರಿಗೂ ಅಬ್ರಾಮನ ಹೆಂಡತಿಯಾದ ಸಾರಳ ನಿಮಿತ್ತ ಬಹಳ ಉಪದ್ರವವನ್ನು ಉಂಟು ಮಾಡಿ ಬಾಧಿಸಿದನು. ಅಲ್ಲಿ ದೇವರು ಅಬ್ರಾಮನು ತನ್ನ ಹೆಂಡತಿಯಾದಂಥ ಅವಳನ್ನು ಸಂರಕ್ಷಿಸುವುದಕ್ಕೆ, ಕಾಪಾಡುವುದಕ್ಕೆ ಅಲ್ಲಿ ಅಬ್ರಾಮನ ಕೈಯಲ್ಲಿ ಆಗದೇ ಇದ್ರೂ ಸಹ ಅಲ್ಲಿ ದೇವರ ಸ್ವತಃ ಇಳಿದು ಬಂದು ಅಲ್ಲಿ ಅಬ್ರಾಮನಿಗೋಸ್ಕರ ಅಲ್ಲಿ ಕಾರ್ಯವನ್ನು ಮಾಡ್ತಿದ್ದಾರೆ. ಸಾರಳ ನಿಮಿತ್ತ ಆ ಒಂದು ಐಗುಪ್ತ ದೇಶದಲ್ಲಿದ್ದಂಥ ಒಂದು ಫರೋಹ ಅವನ ಮನೆಯವರೆಲ್ಲರನ್ನ ಉಪದ್ರವ ಪಟ್ಟು ಅಲ್ಲಿ ಬಾಧಿಸಿದ್ದನ್ನು ನಾವು ನೋಡುತ್ತೇವೆ. ಆ ಒಂದು ಫರೋಹ ಅಬ್ರಾಮನನ್ನ ಕರೆದು ಏನು ಹೇಳ್ತಾರಂದ್ರೆ, ನೀನು ಯಾಕೆ ನನಗೆ ಹೇಳಲಿಲ್ಲ, ಇವಳು ನಿನ್ನ ಹೆಂಡತಿ ಅಲ್ಲವಾ, ಯಾಕೆ ತಂಗಿ ಎಂಬುದಾಗಿ ಹೇಳಿದೆ, ನೀನು ಕರೆದುಕೊಂಡು ಹೋಗು ಎಂಬುದಾಗಿ ಹೇಳಿ ಆ ಒಂದು ಫರೋಹನ ಏನು ಮಾಡ್ತಾನಂದ್ರೆ ಸಾರಳನ ಯಾವುದೇ ಒಂದು ಆ ಕಾರ್ಯವನ್ನು ಮಾಡದೆ ಅಲ್ಲಿ ಏನು ಮಾಡ್ತಾನೆ, ಸುರಕ್ಷಿತವಾಗಿ ಅಬ್ರಾಮನ ಹೆಂಡತಿ ಆದಂಥ ಸಾರಳನ್ನು ಮತ್ತೆ ಅಬ್ರಾಮನಿಗೆ ಏನು ಮಾಡ್ತಾನಂದ್ರೆ ಆ ಫರೋಹ ಸಾರಳನ್ನು ಅವನ ಕೈಗೆ ಒಪ್ಪಿಸಿ ಆ ಅಬ್ರಾಮನಿಗಿದ್ದಂಥ ಎಲ್ಲ ಸರ್ವಸ್ವವನ್ನು ಸುರಕ್ಷಿತವಾಗಿ ಕಳಿಸುತ್ತಾನೆ. ಈ ಯೇಸು ಸ್ವಾಮಿ, ಈ ಯೇಸು ಕ್ರಿಸ್ತನು ಇವತ್ತು ನಮ್ಮ ಜೀವಿತದಲ್ಲೂ ಸಹ ಏನೆಲ್ಲ ನಮಗೆ ಆಪತ್ತುಗಳು, ಸಮಸ್ಯೆಗಳು, ಹೋರಾಟಗಳು ಬರುವಾಗ ನಮಗೆ ಯಾರು ಸಹಾಯ ಮಾಡೋಕ್ಕೆ ಬರದೇ ಇದ್ದರೂ ದೇವರು ಯೇಸು ಕ್ರಿಸ್ತನು ನಮಗೋಸ್ಕರ ಆತನು ಇಳಿದು ಬಂದು ನಮಗೋಸ್ಕರ ಕಾರ್ಯವನ್ನು ಆತನು ಮಾಡುವಂಥವನಾಗಿದ್ದಾನೆ. ಇಲ್ಲಿ ಅಬ್ರಾಮನಿಗೆ ದೇವರು ಸ್ವತಃ ಇಳಿದು ಬಂದು ತನ್ನ ಹೆಂಡತಿಯನ್ನು ಏನು ಮಾಡಿದ್ರು, ಒಂದು ಫರೋಹನ ಆ ಒಂದು ಕಾರ್ಯಗಳಿಂದ ಅವಳನ್ನು ತಪ್ಪಿಸಿದ್ರು. ಇವತ್ತು ನಮಗೂ ಸಹ ದೇವರು ನಮ್ಮನ್ನು ಎಲ್ಲ ಕೇಡುಗಳಿಂದ, ಎಲ್ಲ ಆಪತ್ತುಗಳಿಂದ ನಮ್ಮನ್ನು ತಪ್ಪಿಸಿ ಯಾವುದೇ ಒಂದು ಹಾನಿ ಉಂಟಾಗದಂತೆ ನಮ್ಮನ್ನು ಸುರಕ್ಷಿತವಾಗಿ ನಮ್ಮನ್ನು ಕಾಪಾಡಿ ನಮ್ಮನ್ನು ನಡೆಸುವಂಥ ದೇವರಾಗಿದ್ದಾರೆ. ಆದ್ದರಿಂದ ಇವತ್ತು ನಿಮ್ಮ ಕೈ ಮೀರಿ ಏನೆಲ್ಲ ಹೋಗಿದೆಯೋ ಅದು ಯಾವುದನ್ನು ಸಹ ನೀವು ಕಳೆದುಕೊಳ್ಳುವುದಿಲ್ಲ, ಅದೆಲ್ಲ ನೀವು ಹಿಂದಕ್ಕೆ ಪಡೆದುಕೊಳ್ಳುವಂಥವರಾಗಿರ್ತೀರ. ಖಂಡಿತ ದೇವರು ಅಬ್ರಾಮನಿಗೆ ತನ್ನ ಹೆಂಡತಿ ತನಗಿದ್ದಂಥ ಸರ್ವಸ್ವವನ್ನು ದೇವರು ಹಿಂತಿರುಗಿಸಿ ಕೊಟ್ಟ ಹಾಗೆ
ಇವತ್ತು ನಿಮಗೂ ಸಹ ನಿಮ್ಮ ಕೈ ಮೀರಿ ಏನೆಲ್ಲ ಹೋಗಿದೆಯೋ ಅದೆಲ್ಲ ಮತ್ತೆ ನಮಗೆ ಹಿಂತಿರುಗಿಸಿ ಆತನು ಕೊಡುವಂಥವನಾಗಿದ್ದಾನೆ. ದೇವರು ಒಂದು ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.